last and the last day. I will feel proud after super supply. 4 ವರ್ಷ ಆಯ್ತು ಬಿಕಾಮ್ ಮಾಡಿ. So cute. Guys, ನನ್ನ ಹೆಸರಲ್ಲಿ ಕೊಟ್ಟಿದ್ದೀನಿ. ಚೆನ್ನಾಗಿ ಪಾಂಡ್ಸ್ ಕ್ರೀಮ್ ಹಾಕ್ಲಿ, ಚೆನ್ನಾಗಿ ಶಾಂಪೂ ಹಾಕ್ಲಿ, ಬೈ 1 get 1 ಫ್ರೀ. ಫಸ್ಟ್ ಆಫ್ ಆಲ್ ಜಟಿ ಹಾಕ್ಲಿ. BCom. ಬಾರಲ್ಲಿ. ಸದ್ಯ ಕಾಲೇಜ್ ಮುಗೀತು, ನೆಮ್ಮದಿಯಾಗಿರ್ತೀನಿ. Hi guys. ರೂಪಾ ಎಲ್ಲರಿಗೂ ತಂದಿದ್ದಾರೆ ಪೇಜ್ Oh my god, Rupa. That's so sweet of you. ನಾನೇನೋ ಪ್ಲಾನ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನಾನು ಅಷ್ಟೇ. ನಾನು ಇದನ್ನ ಯಾವಾಗ ಮಾಡಿದ್ ಗೊತ್ತಾ ಗೈಸ್? ಬೆಳಗ್ಗೆ ಆಯ್ತು ನನಗೆ. ಇವತ್ತು ಹೌದು. ಇದಕ್ಕೆ ನಾನು ಎಬ್ಬಿಸಿಲ್ಲ, ನಾನು ಓದಕ್ಕೆ ಎಬ್ಬಿಸಿದ್ದೆ. ನಾನು ಓದ್ತೆ. ತುಂಬಾ ಕ್ಯೂಟ್ ಆಗಿದೆ. ಎಲ್ಲರೂ ಈ ಸ್ಮೈಲಿ ಫ್ಯಾಷನ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಹೌದು. ಸೊ ಗೈಸ್, ಇವತ್ತು ಲಾಸ್ಟ್ ಅಂದ್ರೆ ಲಾಸ್ಟ್ ಡೇ. ಬೆಲ್ಲೋಡು ಇನ್ನೇನು ಇಲ್ಲ. ಎಲ್ಲ ಅವಳು ಎಷ್ಟೊತ್ತೆ ಬರೀತಾಳೆ. ಸೊ ಇದು ಲಾಸ್ಟ್ ಟೈಮ್ ಎಲ್ಲಾನು ಹೆಂಗ್ ಅನ್ಸ್ತದೆ? ಆದರೆ ಅದು ಕ್ಲಾಸ್ ಫೇರ್ವೆಲ್ ಆಯಿತು, ಫೇರ್ವೆಲ್ ಆಯಿತು, ಎಂಡಿಂಗ್ ಆಯಿತು, ಎಲ್ಲ ಲಾಸ್ಟ್ ಡೇ ಅನ್ಕೊಂಡು ಆಗ್ತಾನೆ ಇದೆ ಲಾಸ್ಟ್ ಡೇ. ಇವತ್ತು ಫೈನಲ್ ಲಾಸ್ಟ್ ಡೇ ಬಟ್ ಹಿಟ್ ಆಗ್ತಾ ಇಲ್ಲ. ಓಕೆ ಗಾಯ್ಸ್, ಸೊ ಇವತ್ತು ಸುಮ್ಮನೆ ಬ್ಲಾಗ್ ಮಾಡ್ತಿದ್ದೀನಿ. ಏನು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಏನೇನು ಮಾಡ್ತೀವಿ ಅಂತ. ಸೊ ಕೀಪ್ ವಾಚ್. ಇವತ್ತು ದುರಂತ ರೀಲ್ ಮಾಡ್ತೀವಿ. ಓ ಮೈ ಗಾಡ್, ನೀವು ಸಾಯ್ತೀರಾ ಅದು ನೋಡ್ಬಿಟ್ಟು. ಅದೆಲ್ಲ ನಾವು ಪೋಸ್ಟ್ ಮಾಡಲ್ಲ. ಹಾಕಲ್ಲ. ಪ್ರೈವೇಟ್ ಪ್ರೈವೇಟಲ್ಲಿ ಇದ್ರೆ ನೀವು ಲಕ್ಕಿ, ನೀವು ನಮ್ಗೆ ನೋಡೋಕ್ಕೆ. ಇಲ್ಲ ಅಂದರೆ ಬಿಡಿ ಬರಲ್ಲ. ಇಮ್ಯಾಜಿನ್ ಮಾಡಿ ಗೈಸ್, ನಾವು ಆ ಬರ್ಕೆ ಇಟ್ಕೊಂಡು ಏನದು ಬೀದಿ ರೀಲ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಲಾಸ್ಟ್ ಟೈಮ್ ಇವ್ರನ್ನೆಲ್ಲ ನೋಡಿ ಬನ್ನಿ ಸ್ವಲ್ಪ. ಕಾರ್ತಿಕ್ ಚಪ್ಪಲಿ ಥರ ಇದೆ. ಏನಾದ್ರೆ ಕಾರ್ತಿಕ್ ಹಾಯ್ ಮಾಡು. ಇವಳು ಬಂದು ಯಾವಾಗ ಬಂದು? ಲಾಸ್ಟ್ ಡೇ ಎಕ್ಸಾಮ್ ಬರ್ತಾಯಿತ್ತು. ಇವಾಗ ಅಷ್ಟೇ ಬೇಜಾರಾಗಿದ್ದಾಳೆ. ಇವಳು ಅಳ್ತಿರ್ಲಿ ಇವಾಗ. ಕಾಲೇಜ್ ಬಿಡ್ತಿದ್ದಿಲ್ಲ. ಅಲ್ಲ ಏನಕ್ಕೆ ಅಳ್ತಿರೋದು? 2 ಮಾರ್ಕ್ಸ್ ಹೋಗ್ಬೋದು, 2 ಮಾರ್ಕ್ಸ್ 50 ಅಲ್ಲ, 2 ಮಾರ್ಕ್ಸ್ ಹೋಗ್ಬೋದು ಅಂತ ಅಳ್ತಿದ್ದಾಳೆ. ಮಾತಾಡ್ತಾರೆ ಕ್ವಶನ್ ಏನೋ ರಾಂಗ್ ಇದೆಯಂತೆ. ಸೊ ನಾನು ಸುಮ್ಮನೆ ವ್ಲಾಗ್ ಮಾಡ್ತಾ ಇದ್ದೀನಿ ಥರ. ಏನಂತ ಗೊತ್ತಿಲ್ಲ ನಾನು ಸುಮ್ಮನೆ ವ್ಲಾಗ್ ಮಾಡ್ತಿದ್ದೀನಿ ಮೆಂಟ್ಲು ಥರ. ಏನಂತ ಇಲ್ಲಿ ನೋಡಿ, ಇವಾಗ ಬಂದರು, ಒಬ್ರು ಬಂದರು, ಇನ್ನೂ ಲಾಸ್ಟ್ ಡೇ ಫೈನಲ್ ಲಾಸ್ಟ್ ಡೇ. ಹ್ಯಾಪಿ ಆಗಿದೆಯಾ? ಏನೇನು ಬೇಜಾರಾಗಬೇಕು? ಇವರೆಲ್ಲ ನನ್ನ ಮನಸ್ಸಲ್ಲಿದ್ದಾರೆ, ನಾನು ಇವ್ರ ಮನಸ್ಸಲ್ಲಿದ್ದೀನಿ. ಇಲ್ಲ, ನನ್ನ ಬಗ್ಗೆ ಇದು ಏನಂದ್ರೆ ಚಂದನ ನನಗೇನು ಕೇಳಿಸು ಅಂದರೆ ನನ್ನ ಮನಸ್ಸಲ್ಲಿ ಬರೀ ಚಂದನ ಇದೆ. ಓಪನಿಂಗ್ ತಗೊಂಡಿಲ್ಲ ಅಂತ ಹೇಳ್ತಿದ್ದಾಳೆ. ಇವ್ರಿಗೆ ಶಾಕ್. ಯಾವ ಓಪನಿಂಗ್ ಯಾವ ಕ್ಲೋಸಿಂಗ್ ಅಂತಾನೆ ನನಗೆ ಗೊತ್ತಾಗಲ್ಲ. ಕಾಯ್ತಾ ಇದ್ದೀನಿ. ಸಪ್ಲಿ ಬರಿಬೇಕು ಅನ್ಸುತ್ತೆ. ಇವನೇ ನಕ್ಕೊಂಡಿದ್ದಾನೆ. ಗೈಸ್, ವಿದ್ಯಾ ಬಂದ್ಲು. ಹಾಯ್ ಮಾಡು. ಹಾಯ್ ಹೆಂಗೋ ಬರ್ತೆ? Nobody will record us like this. Memories bring back. ಇದೇ ಸಾಕಲ್ವ? ಎಲ್ಲ ಅವರು ಬಂದ್ರ? ಮಿಸ್ಟರ್ ಅಶ್ವಿನ್ ಕಾರ್ಯಪ್ಪ ಕೂರ್ಗಂತೂ ಕರ್ಕೊಂಡು ಹೋಗಿಲ್ಲ ಗೈಸ್. ಇನ್ನ ನೀನು ಬಂದಿಲ್ಲ, ಹೋಗಿಲ್ಲ. ಈ ಲೆಟರ್ ಅಲ್ಲೂ ನಾನು ಅದ್ರ ಬಗ್ಗೆನೇ ಬರ್ತೀನಿ. ಯಾವಾಗ ಕರಿತಿದ್ಯಾ ನಮ್ಮನ್ನ ಊರಿಗೆ? ಅದೇ ಯಾವಾಗ ಕರ್ಕೊಂಡು ಹೋಗ್ತೀಯಾ? ನೀನು ಕರ್ಕೊಂಡು ಹೋಗ್ಬೇಕು ಬನ್ನಿ ಅಂತ. ಸೊ ಹೋದ್ರೆ ವ್ಲಾಗ್ ಮಾಡ್ತೀನಿ ಗೈಸ್, ಅದನ್ನು ಕೀಪ್ ವಾಚಿಂಗ್. ಇಲ್ಲಿ ನೋಡಿ ಯಾರು ಬಂದ್ರು. ಹಾಯ್. ಇನ್ನ ಯಾರು? ಬಾರ್ ಗೈಸ್, ರೆಸ್ಪೆಕ್ಟೇ ಇಲ್ಲ ನನಗೆ, ರೆಸ್ಪೆಕ್ಟೇ ಇಲ್ಲ. ಪ್ರಜ್ವಲ್ ಅವರೇ ಹಾಯ್ ಮಾಡಿ. ಆದರ್ಶ್ ಸೇ ಹಾಯ್. How are you feeling? I'm feeling proud. Proud? I will feel proud after super supply. I was about to ask you. Hi guys. How are you guys feeling? ಚೆನ್ನಾಗಿದೆ. 7 ಗಂಟೆಗೆ ಎದ್ದೇಳ್ಬೇಡ, ಮನೆಗೆ ಹೋಗೋಣ, ಮಲ್ಗೋಣ. Hey, ಬಾ. ಹೆಂಗನ್ಸ್ತಿದೆ? 4 ವರ್ಷ ಆಯ್ತು ಬಿಕಾಮ್ ಮಾಡಿ. 4ನೇ ವರ್ಷ.
ಇನ್ನ ಕ್ರೆಡಿಟ್ ಮುಗಿಸಿಲ್ಲ, +1 ಮಾಡಿದ್ರೆ ಅಂತ. ಬಟ್ ಇಟ್ಸ್ ಆಲ್ ಫನ್, ಗುಡ್. You think our scene should be very emotional, depressed? What can I say? Censored. It's like more content. ಹೆಂಗನ್ಸ್ತಿದೆ ಚೆನ್ನಾಗೇ ಇಲ್ಲ ಕಾಲೇಜ್, ಬಟ್ ಆ್ಯಕ್ಚುಲಿ ಫ್ರೆಂಡ್ಸ್ ಆರ್ ಟು ಗುಡ್, ಎಕ್ಸ್ಪೀರಿಯನ್ಸ್ ವಾಸ್ ಟು ಗುಡ್, ಒಳ್ಳೆ ಲರ್ನಿಂಗ್ ಹೇಳ್ತೀನಿ. ನಾ ವ್ಲಾಗ್ ಮಾಡ್ತಿದ್ದೆ, ಬನ್ನಿ ಅಂತಂದ್ರೆ ಡಿಸ್ರೆಸ್ಪೆಕ್ಟ್ ತೋರಿಸಿದ್ದಾರೆ ಇವರು ಮತ್ತೆ ಅವನು ಮಹಾದೇವ. ಹಾಯ್ ಜಯ, ನೀನು ಕೇಳ್ತಿದ್ರು ತುಂಬಾ ಜನ. ಜಯ ಬ್ಯಾಕ್ ಟು ವ್ಲಾಗ್. ಇವತ್ತೇನಿಲ್ಲ, BEd ಎತ್ಬಿಟ್ಟಿದ್ದೀನಿ. ಇಲ್ಲ ಲಾಸ್ಟ್ ಎಲ್ಲ ಇವಾಗ ಅದೆಲ್ಲ ಮೈಂಡ್ ಮಾಡ್ಬಿಡಿ. ಓಕೆ ಬಾಯ್. ಹೆಂಗ ಅನ್ಸ್ತಿದೆ ಜಯ? ಹೆಂಗ ಅನಿಸ್ತಿದೆ, ಎಮೋಷನಲ್ ಆಗ್ತಿದೆ. 3 ವರ್ಷ ಇಲ್ಲಿದ್ವಿ, ಆದರೂ ನನ್ನ ಫ್ರೆಂಡ್ ನನ್ನ ಜೊತೆ ಇದ್ದಾರೆ. ಬಾಯ್ ಜಯ. ಎಲ್ಲಿ ಹಿತ ಎಲ್ಲಿ ಅದೇ ಗೊತ್ತಿಲ್ಲಲ್ಲೋ, ಇವಾಗ ಏನೋ ಮಾಡ್ತಿದೀವಿ ಗೈಸ್. ಸೊ ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಒಂದ್ ಕಡೆ, ಎಲ್ಲಗೆ ಹೋಗ್ತಿದೀವಿ. ಮಹಾದೇವ ಕರ್ದಿದ್ದಾನಂತೆ, ಹೋಗ್ತಾ ಇದೀವಿ. ಅವರೆಲ್ಲ ಬರ್ತಿಲ್ವಲ್ಲ. ತಿರ್ಗಾ ರಿಪೀಟ್ ಮಾಡೋ. ಬ್ಲೂ ಮಾತ್ರ ವೈಷ್ಣವಿದು ಅಂತ. ಆಮೇಲೆ ವಾವ್ ನನಗೆ ಸ್ಪೆಷಲ್ ಅಂದರೆ ಇಲ್ಲ ಮಿಕ್ಕಿದ್ದು ಥ್ಯಾಂಕ್ ಯು ರೈಟಲ್ಲಿ ಇಸ್ಕೊಬೇಕಲ್ವಾ, ಹೆಂಗೆ ಬಂದ. ಥ್ಯಾಂಕ್ ಯು ಸೋ ಸೋ ಕ್ಯೂಟ್ ಗೈಸ್. ನನ್ನ ಹೆಸರಲ್ಲಿ ಕೊಟ್ಟಿದ್ದೀನಿ. ಜೀಸಸ್ ತರಕ್ ಹೋದ್ನಂತೆ ಫಸ್ಟ್, ಆಮೇಲೆ ಅವನ ಹೆಸರು ಕೊಡೋಣ ಅಂತ ಅವಿನಾಶ್ ಪಾಲ್ ಅವರಿಗೆ. ಅಲ್ವೋ ಅವಿನಾಶ್ಗೆ ಕ್ರಿಸ್ಟಿಯನ್ ಅಲ್ಲ, ಹಂಗೆ ಹೇಳಿದ್ದು ನಾನು ಇವ್ರಿಗೆ. ಅಷ್ಟು ಕ್ಯೂಟ್ ಗೈಸ್ ಇದು. ಓಕೆ, ನನ್ನ ಹೆಸರಂತ ಅದು ಕೊಟ್ಟಿರೋದು ಅಷ್ಟೇ. ಗೊತ್ತಾಯ್ತು. ಗೈಸ್ ಹಿತ ನೋಡಿ, ಗೈಸ್ ಹಿತ ನೋಡಿ, ಅಳ್ತಾನೆ ಇದ್ದಾಳೆ, ಅಳ್ತಾನೆ ಮುಖ ಏನು ಎಲ್ರೂ ಕಾಯ್ತಿದ್ದೀವಿ ಫೋಟೋಗೆ. ಇಷ್ಟು ಜನ ಕಾಯ್ಕೊಂಡಿದ್ದೀವಿ ಗೈಸ್, ಬರ್ತಾನೆ ಇಲ್ಲ. I'm happy. I'm very happy. I'm happy that people are happy that they are now going to see me. I'm very happy because some people won't be able to tell my vlogs are shit. Yeah. So I'll still message and online. that's so mean of you, Burden. So guys, ಇವಾಗ ನಮ್ಗೆ ಎಕ್ಸಾಮ್ಗೆಲ್ಲ ಹೇಳ್ಕೊಟ್ಟಿರೋ. So guys, ನಾನು ಒಂದೇ ಒಂದು ಹೇಳ್ತೀನಿ, ಈ ಹುಡುಗಿಗೆ ಬೇರೆ ಕೆಲಸ ಇಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಇವಳಿಗೆ ಮೇಕಪ್ ಮಾಡೋಕ್ಕೆ ಗೊತ್ತಿಲ್ಲ, ಇವಳಿಗೆ ವ್ಲಾಗ್ ಮಾಡೋಕ್ಕೆ ಗೊತ್ತಿಲ್ಲ. ಸೊ ನಮ್ಮ ವ್ಲಾಗಿನ ಕಂಟೆಂಟ್ ಇಲ್ಲಿ ಏನಮ್ಮ ಲಾಸ್ಟ್ ಇವತ್ತೇ ಟೈಮ್ ಮಾತಾಡ್ತಾರೆ. ನೆಕ್ಸ್ಟ್ ಈ ಮುಖ ನೋಡೋ ಥರ ಇಲ್ಲ. ನಮಗೆ ಒಳ್ಳೆಯದಾಗುತ್ತೆ, ಚೆನ್ನಾಗಿ ದುಡ್ಡು ಬರಲಿ, ಚೆನ್ನಾಗಿ ದುಡೀಲಿ, ಚೆನ್ನಾಗಿ ವಿಡಿಯೋ ಮಾಡಲಿ, ಚೆನ್ನಾಗಿ ಟೆಂಪಲ್ಗೆ ಹೋಗಲಿ, ಚೆನ್ನಾಗಿ ಪಾಂಡ್ಸ್ ಕ್ರೀಮ್ ಹಾಕಲಿ, ಚೆನ್ನಾಗಿ ಶ್ಯಾಂಪು ಹಾಕಲಿ, ಬೈ 1 get 1 free. ಫಸ್ಟ್ ಆಫ್ ಆಲ್ ಜಟ್ಟಿ ಹಾಕ್ಲಿ. ಇವ್ರು ಜಟ್ಟಿ ಹಾಕಲ್ಲ, ಆದ್ರೇನು ಬೈ 1,000 ರೂಪಾಯಿಗೆ 10 ಜಟ್ಟಿ ಅಂದ್ರೆ ಕ್ವಾಲಿಟಿ ಅನ್ಸ್ಕೋ ಹೆಂಗಿರುತ್ತೆ. ಗೈಸ್, ನಮ್ಮ ಪ್ರೆಸಿಡೆಂಟ್ ಇಂದ ಲಾಸ್ಟ್ ಟೈಮ್ ಮಾತುಗಳು ಏನಿದೆ, ಸಂತ ಸದ್ಯ ಜೋಸೆಫ್ ಕಾಲೇಜ್ ಮುಗೀತು, ನೆಮ್ಮದಿಯಾಗಿರ್ತೀನಿ. ಈ ಕಾಲೇಜಿಗೆ ಮಾಡಿರೋದೆಲ್ಲ ಸಾಕಾಯ್ತು ನನಗೆ. ಯಾರು ಈ ಕಾಲೇಜ್ ಸೇರ್ಬೇಡಿ, ಈ ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಲ್ಲ ಇರಬೇಡಿ, ಹಂಗೆಲ್ಲ ಮಾತಾಡ್ಬೇಡಿ. ಏನಿರ್ಬೇಡ, ಸ್ಟೂಡೆಂಟ್ ಆಗಿರಿ, ಎಲ್ಲ ಎಂಜಾಯ್ ಮಾಡಿ. ಈ ಪೊಸಿಷನ್ ಅದಿದೆಲ್ಲ ಯಾವುದೂ ತಗೋಬೇಡಿ. ಗೈಸ್, ಇಲ್ಲಿ ಇಷ್ಟು ಜನ ಕಾಯ್ತಿದ್ದಾರೆ ನಮಗೋಸ್ಕರ. ಸೊ ಬನ್ನಿ, ಇವಾಗ ಇದು ನಮ್ಮ ಕ್ಲಾಸ್ BCom. ಇವನು ಕನ್ನಡ ಬರಲ್ಲ ಅಂದ್ರೂ ಟ್ರೈ ಮಾಡ್ತಾರೆ. 3, 2, 1 ರೆಡಿ. wait ಕಮ್ set.
ಗೈಸ್ ನೋಡಿ ಗೈಸ್, ಇವರಿಬ್ರು ವ್ಲಾಗಲ್ಲಿ ಬರೋದೇ ಇಲ್ಲ, ತುಂಬಾ ಕಡಿಮೆ. ಇವ್ರಂತೂ ಟೈಮಿಂಗ್ಸ್ ಬೇರೆ ಓಕೆ, ಇವ್ರು ಬೇಕಂತ ಸಿಗಲ್ಲ. This explains everything. This explains ಅದೇ ಮುಚ್ಕೋಣ. ಯಾವಾಗಲೂ ವ್ಲಾಗಲ್ಲಿ ಬರ್ತೀರಿ, ಸರಿ ಆಯ್ತು. ನೀನ್ ನಾನು ರೀಲ್ ಮಾಡಿಲ್ಲ, ಹೋಗು ಬಾಯ್. ಅದು ನಾವಿಬ್ರಿ ಮಾಡಿದ್ರೆ ಆಮೇಲೆ ನೀನ್ ಬಂದೆ. ನೋಡಿ ಗೈಸ್, ಅವಾಗಿಂದ ಹೊಡ್ತೀವಿ. ನನಗೆ ತುಂಬಾ ಹೊಡಿಯೋದಂದ್ರೆ ಇವಳೇ ಗೈಸ್, ನನಗೆ ತುಂಬಾ ಹೊಡಿತಾಳೆ, ಗಿಲ್ತಾಳೆ, ಏನೋ ಮಾಡ್ತಾಳೆ. ಇವಾಗ ನಾನು ಮೋನಿಶಾ ಚಿನ್ನ ಹೋಗ್ತಾ ಇದೀವಿ. ನಮ್ಮ JB ಫ್ಯಾಮಿಲಿ ಅವ್ರನ್ನ ಮೀಟ್ ಮಾಡೋಕ್ಕೆ. ಎಲ್ಲರೂ ಇರ್ತಾರೆ ಇಲ್ವಾ ಗೊತ್ತಿಲ್ಲ, ಬಟ್ ಸವಿ ಅಂತೂ ಇರ್ತಾಳೆ. ಸವಿ ಫುಲ್ಲಿ ಬಂದಿದ್ದಾರೆ ಅಂತ ಅನ್ಸುತ್ತೆ. ಸೊ ನೋಡಿ, ತುಂಬ ಬಿಸಿಲು ಗೈಸ್, ಕಣ್ಣು ಕೂಡ ಬಿಡೋಕ್ಕಾಗ್ತಿಲ್ಲ. ಸೊ ಬನ್ನಿ ನೋಡೋಣ, ಅವ್ರನ್ನ ಮೀಟ್ ಮಾಡಿಕೊಂಡು ಹೋಗೋಣ. ಎರಡು ಕೋತಿ ಮರಿಗಳು ನೋಡಿ ಹೆಂಗ್ ಕೂತಿದಾವೆ. ಏಯ್, ಅದು ಎಷ್ಟು ಕ್ಯೂಟ್ ಕೋತಿ ಮರಿ ಅಂದೆ ನಾನು. ಸಾಕು ಅದೇ ಹಾಡ್ ಕೂಡ ಗೈಸ್, BGM. ಓ ಇಲ್ಲಿ ತಗೊಂಡ್ ಬಂದ ಫ್ರೆಂಡ್ಸ್, ಹಾಡ್ ಜೊತೆ ಕೊಡ್ತಿದ್ದಾಳೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಮೋನಿಶಾಗೆ ಒಂದಂತೆ. ನೀನು ಸ್ವಲ್ಪ ದಪ್ಪ ಆಗಲಿ, ಹುಷಾರಾಗಲಿ ಅಂತ ಮಾತ್ರೆ. ಗೈಸ್ ಇದು ಬಂದ್ಬಿಟ್ಟು ಚಂದು ಅವ್ರು ಕಳಿಸಿರೋದಂತೆ. ಸೊ ಚಂದು ಅವರೇ, ನೀವು ವ್ಲಾಗ್ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಮಾಡಿ ಏನಿದೆ ಅಂತ ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಹೌದಾ? ಒಂದು ದೊಡ್ಡ ಹಸು, ಅಪ್ಪ ಹಸು, ಮಗು ಹಸು, ಅಮ್ಮ ಹಸು, ಮಗು. ಎಲ್ಲರೂ ಎಕ್ಸಾಮ್ ಅಲ್ಲಿ ತುಂಬಾ ಕ್ಯೂಲೆಸ್ ಆಗಿದ್ರು. ಅದೇ ನಾನು ಅವರಿಗೆ ಜಾಲಿ ಬಾಯ್ಸ್ಗೆಲ್ಲ ಕೃಷ್ಣ. ಓ ಏಯ್, ಅದು ನಮ್ಗೆ ಕೊಟ್ಟು ನಾವು ಓಪನ್ ಮಾಡ್ಕೊಳ್ತೀವಿ. ಸರಿ ಅಂತ. ಗೈಸ್ ಪಲ್ಲು ಬಂದ್ಲು. ಗುರು ಒಂದು ನಿಮಿಷ, ಇದ್ರಕ್ಕೇನೋ ಇದೆ. ದೀಕ್ಷಾಗೇನೆ ಯಾವಾಗೂ ಹಿಂಗೆ ಮಾಡ್ತೀರಾ ನನಗೆ? ನನ್ನ ಮಗು ಹೊಡೆದೋಗಿತ್ತು ಒಂದ್ಸತಿ, ಹೇಳಿದ್ದೆ ನಾನು, ನನ್ನ ಮಗು ಹೊಡೆದೋಯ್ತು ಅಂತ, ಅದಕ್ಕೆ. ಓ ಮೈ ಗಾಡ್, ತುಂಬಾ ಕ್ಯೂಟ್ ಇದೆ ಗೈಸ್. ನಾನು ಈ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ, ಎಲ್ಲರೂ ನನಗೋಸ್ಕರ ಬರ್ತಿದ್ದಾರೆ. ಹಾಯ್ ಗಾಯ್ಸ್, ಇವತ್ತು ಓ ಇವಳಿದ್ದಿಲ್ಲ ಅಲ್ಲ ಅವಾಗೆ ವ್ಲಾಗಲ್ಲಿ. ಇವತ್ತು ನಮ್ಮ ಲಾಸ್ಟ್ ಡೇ, ಮತ್ತು ನಾವು ತುಂಬ ಅಂದರೆ ತುಂಬಾ ಬೇಜಾರಲ್ಲಿದ್ದೀವಿ ನಾವು. ಯಾಕಂದರೆ ಇನ್ಮೇಲೆ ನಾವು ಈ ಕಾಲೇಜ್ಗೆ ಬರಲ್ಲ, ಯಾವತ್ತೂ ಈ ಥರ ಬ್ಯಾಗ್ ಎತ್ಕೊಂಡು ಬರಲ್ಲ. ಹೋಪ್ಫುಲಿ ಪಾಸ್ ಆಗಿದ್ದೀವಿ ಅಂತ ಅಂದ್ಕೊಂಡು. ಗೈಸ್ ನೋಡಿ ಗೈಸ್, ಏನೋ ಬರೆದಿದ್ದಾರೆ. ಆ್ಯಕ್ಚುಲಿ ನಾನು ಅವತ್ತಿನ ದಿನ ಬರಬೇಕಿತ್ತು, ಬಟ್ ಬರೋಕ್ಕಾಗಿಲ್ಲ. ಸೊ ಇವರೆಲ್ಲ ಟಿ ಶರ್ಟ್ ಕೊಟ್ಬಿಟ್ಟು ಬರಿ ಅಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬರ್ತಿರೋರಿಗೆ. ಗೈಸ್ ವಿ ಆರ್ ಟು ಕೂಲ್, ಈ ಥರ ಇರೋ ಗರ್ಲ್ಸ್. ಗೈಸ್ ನಾವು ಆಚೆ ಬಂದ್ಬಿಟ್ವಿ ಗೈಸ್ ಕಾಲೇಜಿಂದ, ಅಷ್ಟೇ. ತುಂಬ ಕ್ಯಾಶುವಲ್ ಆಗಿ ಬಂದಿದ್ದೀವಿ. ಅದನ್ನು ಲೈಕ್ ಆಗ್ತಿದೆ ಬೇಜಾರು, ಒಳಗಡೆ ಇದೆ, ಆಚೆ ಬರ್ತಿಲ್ಲ. ಆ್ಯಂಡ್ ಹಾಂ, ಆ್ಯಂಡ್ ತಿರ್ಗಾ ಯಾವತ್ತೂ ಹೋಗೋಕ್ಕಾಗಲ್ಲ ಗೈಸ್ ಒಳಗಡೆ. ಈ ಥರ ಬ್ಯಾಗ್ ಇಟ್ಕೊಂಡು ನಾನು ಯಾವತ್ತೂ ಬರಲ್ಲ. ಸ್ಟೂಡೆಂಟ್ ಆಗಿ ನಾವು ಹೋಪ್ಫುಲಿ ಗೈಸ್, ಹೋಪ್ಫುಲಿನೇ ಹೋಗೋಕ್ಕಾಗಲ್ಲ ಗೈಸ್. ಹೋದರೆ ಸರ್ಟಿಫಿಕೇಟ್ ಇಸ್ಕೊಳ್ಳೋಕೋ ಏನಕ್ಕೋ ಹೋಗ್ತೀವಿ ಅಷ್ಟೇ. ಅಷ್ಟು ಬೇಜಾರಾಗ್ತಿದೆ ಗೊತ್ತಾ. ನೀವು ಏನಾದರೂ ಸೆಕೆಂಡ್ ಇಯರು ಇಲ್ಲ ಫಸ್ಟ್ ಇಯರಲ್ಲಿ ಇದ್ದೀರಾ, ಇಲ್ಲ ಈವನ್ ಲಾಸ್ಟ್ ಸೆಮ್ಮಲ್ಲಿ ಇದ್ದೀರಾ ಅಂದರೆ ನಾವು ನಿಜವಾಗ್ಲೂ ನಿಮಗೆ ಅಡ್ವೈಸ್ ಮಾಡ್ತೀವಿ ದಟ್ ಕಾಲೇಜ್ ಲೈಫ್ ಎಂಜಾಯ್ ಮಾಡಿ ಫುಲ್ಲಾಗಿ. ಎಲ್ಲದಕ್ಕೂ ಹೋಗಿ, ಎಲ್ಲದರಲ್ಲೂ ಇರಿ, ಖುಷಿಯಾಗಿರಿ. ಆಮೇಲೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿರಿ, ಎಲ್ಲ ಜೊತೆ ಚೆನ್ನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹೌದು ಗೈಸ್. ಆಮೇಲೆ ಈ ಪ್ರಯಾರಿಟೈಸ್ ಮಾಡ್ಕೊಳ್ಳಿ ನೀವು. ಒಂದು
ಲಾಸ್ಟ್ ಇಯರ್ ಬರ್ತಿದ್ದೀರಾ ಅಂದಮೇಲೆ ನಿಮಗೆ ಎಂಜಾಯ್ ಮಾಡಬೇಕು, ಖುಷಿಯಾಗಿರಬೇಕು ಅನ್ನೋದು ಪ್ರಯಾರಿಟೈಸ್ ಮಾಡಬೇಕು. ಬಟ್ ಅದು ಡಿಪೆಂಡ್ ಆಗುತ್ತೆ, ಇರಬೇಕಲ್ವಾ ಫ್ರೆಂಡ್ಸು. ಒಂದು ನಿಮಿಷ ನಮಗೆ ಕ್ರಾಸ್ ಮಾಡಬೇಕು, ರೋಡು ಬೈಕ್ ಬಿಡ್ತಾರೆ. ಹಾಂ ಬನ್ನಿ ಗೈಸ್ ಟಾಪಿಗೆ ಇವಾಗ. ಯಾಕಂದರೆ ಅಲ್ಲಿ ರೋಡ್ ಕ್ರಾಸ್ ಮಾಡೋವಾಗ ಅದೆಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡಾಯಿತು. ಫ್ರೆಂಡ್ಸ್ ಇರಬೇಕು, ಹೌದು ಹೌದು. ಲೈಕ್ ನನ್ನ ಪ್ರಕಾರ ಇಬ್ಬರು ಜನ ಇದ್ರೂ ಸಾಕು ಎಂಜಾಯ್ ಮಾಡೋಕ್ಕೆ ನೀವು. ಬಟ್ ಇಬ್ಬರು ನಿಮ್ಮ ಲಾಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ ದಟ್ ಇವರು ಅಟ್ಲೀಸ್ಟ್ ಕಾಲೇಜ್ ಆದಮೇಲೆ ಟಚಲ್ಲಿ ಇರ್ತಾರೆ ಅನ್ನೋದೊಂದಿರುತ್ತೆ. ಸೊ ಅವ್ರ ಜೊತೆ ಇರಿ, ಖುಷಿಯಾಗಿರಿ. ಆಮೇಲೆ ಯಾರನ್ನೂ ಹೆಂಗೆ ಹೇಳೋದು, ಅದನ್ನ ಬೇರೆ ವಿಷಯಗಳಿಗೆಲ್ಲ ಅಷ್ಟು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತೀನಿ ನಾನು. ಯಾರು ಹೇಳ್ತಿದ್ದಾರೆ? ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ತುಂಬ ತುಂಬ ಹಾಳು ಮಾಡ್ಕೊತೀನಿ, ತುಂಬ ಓವರ್ ಥಿಂಕ್ ಮಾಡ್ತೀನಿ, ತುಂಬ ಅಳ್ತೀನಿ. ಆ ಥರ ಇರಬಾರ್ದು, ಯಾಕಂದರೆ ಟೈಮ್ ವೇಸ್ಟ್ ಆಗುತ್ತೆ ಗೈಸ್. ಯಾರು ಹೇಳ್ತಿದ್ದಾರೆ? ನಾನು ಹೇಳ್ತಾ ಇದ್ದೀನಿ, ಈ ದೊಡ್ಡ ಇವಳು ನನ್ನ ಪಾರ್ಟ್ 2 ಇವಳು. ಅದೇ ಹೇಳೋಕೆ ಬಂದೆ. ನಾನಂತೂ ಆಲ್ಮೋಸ್ಟ್ ಫಸ್ಟ್ ಇಯರು ಸೆಕೆಂಡ್ ಇಯರ್ ಎಲ್ಲ ದಿನ ಹತ್ತೀವಿ. ನಮ್ಮ ಅಮ್ಮಗೆ, ನನ್ನ ತಂಗಿಗೆ ಮತ್ತು ಇನ್ನೊಬ್ರಿಗೆ ತುಂಬಾ ಚಿರಋಣಿ ಆಗಿರ್ತೀನಿ ನಾನು. ಯಾಕಂದರೆ ಅವ್ರು ಡೈಲಿ ನನ್ನ ಸ್ಟೋರೀಸ್ ಕೇಳೋದು, ನಾನು ಅಳ್ತ್ಕೊಂಡ್ರೆ ಸಮಾಧಾನ ಮಾಡಿ ಮಾಡಿ ಸೊ ಅವ್ರಿಗೂ ಇವಾಗ ಎಂಡಾಗುತ್ತೆ. ಎಲ್ಲನೂ ಹತ್ತಿದ್ದೀವಿ ಹಂಗೆ ಹೇಳ್ಬೇಕಂದ್ರೆ. ಬಟ್ ಏನು ಮಾಡೋದು, ಅಳ್ಕೊಂಡು ಮುಂದೆ ಹೋಗ್ಕೊಂಡು ಅಷ್ಟೇ ನಾವು ಖುಷಿಯಾಗಿ ಕೂಡ ಇದ್ದೀವಿ. ಲಾಸ್ಟಲ್ಲೆಲ್ಲ ಸರಿ ಹೋಗುತ್ತೆ ಗೈಸ್. ಇದು ಡೆಫಿನಿಷನ್ನೇ ಅದು ಲೈಫ್ದು. ಇಟ್ ಜಸ್ಟ್ ಗೆಟ್ ಬೆಟರ್ ಇನ್ ದಿ ಎಂಡ್. ಈ ಬ್ಲಾಗ್ ತುಂಬ ದೊಡ್ಡದಿರುತ್ತೆ, ಯಾಕಂದರೆ ನಮ್ಮದೆಲ್ಲ ಆಮೇಲೆ ವ್ಲಾಗ್ ಮಾಡೋದು ಮರ್ತೋಗ್ಬಿಡ್ತಾರೆ ಇವರು. ಯಾವಾಗ ವ್ಲಾಗ್ ಮಾಡೋದು ಮರ್ತೋಗ್ಬಿಡ್ತಾರೆ ಇನ್ನೊಬ್ರು. ಮಾಡ್ತಿದ್ದೀನಿ ಅಲ್ವಾ, ಅವಾಗಿಂದ ನೆನಪಿಸ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನಾವು ಇದು ಹೇಳ್ತಾ ಇವತ್ತಿನ ಡೇಗೆ ಇಬ್ಬರು ಹಾಂ ಅಲ್ಲಿದ್ದಾರೆ ಗೈಸ್. ಇಲ್ಲಿ ಜ್ಞಾಪಕ ಇದೆಯಾ, ನಾವು ಫಸ್ಟ್ ಇಯರಲ್ಲಿ ಬಂದಿದ್ವಿ ಅಲ್ಲಿ ಗೈಸ್. ಇಲ್ಲೇ ಗೈಸ್ ಫಸ್ಟ್ ಇಯರಲ್ಲಿ ಬಂದಿದ್ವಿ ಪ್ರಾಕ್ಟೀಸ್ಗೆ ಅಂತ ಅಂದ್ಬಿಟ್ಟು ಗ್ರೌಂಡ್ಗೆ. ಇವಾಗ ತಿರ್ಗಾ ರಿಚ್ಮಂಡ್ ಪಾರ್ಕ್. ಹಿತಾ ಒಂದು ಜಂಪ್ ಮಾಡ್ತಾಳೆ ನೋಡಿ, ನಾನ್ ಅಡ್ವೆಂಚರಸ್ ಪರ್ಸನ್. ನಾವಿಬ್ಬರು ಒಂದೇ ಗೈಸ್. ನಾನು ಒಬ್ಳೆ ಪಿ ಆಗಬೇಕಾ ಅಂತ ಇವಳನ್ನ ಕೂಡ ತಿಕ್ಕ ಮುಚ್ಕೊಂಡಿದ್ವಿ. ಇವಾಗ ನಾವು ಅಯ್ಯೋ ಹೆಂಗೆ ಇದು, ನಾನು ಐಫೋನ್ ಯೂಸರ್ ಇಟ್ಕೊಂಡು ಒಂದು ಒಳ್ಳೆ ನೋಕಿಯಾ ಬಟನ್ ಹಿಡ್ಕೊಂಡಿರೋ ಥರ ಆಡ್ತೀನಿ. ಓ ಎಲ್ಲ ನಮ್ಮ ಕ್ಲಾಸ್ ಗಾಡ್, ನಮ್ಮ ಕ್ಲಾಸ್ ಎಲ್ಲ ಇದ್ದಾರೆ ಗೈಸ್. ಇಲ್ಲಿ ನಾವು ಬಂದಿದ್ದೀವಿ, ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಬನ್ನಿ ಹೋಗೋಣ ಗೈಸ್. ನೋಡಿ ಗೈಸ್ ಹಿಂಗೆಲ್ಲ ಮಾಡ್ತಾನೆ ಮೇಹುಲ್ ನನ್ನ ಮಗ. ಜಾಸ್ತಿ ಮಾತಾಡಬೇಡ ಹೇಳು. ನೋಡಿ ಮಾತಾಡಬೇಡ, ನೀ ಹೋಗು. ಗೈಸ್ ಇವಾಗ ಕಿಶೋರ್ ಬ್ಯಾಟಿಂಗ್ ಸ್ಟೈಲ್ ನೋಡಕ್ಕೆ ನಿಮ್ಗೆ ಸಿಗುತ್ತೆ ನೋಡಿ. ಬೇಗ ಬೇಗ. ವೈಷ್ಣವಿ ಅವರ ಬ್ಯಾಟಿಂಗು, ಕಿಶೋರ್ ಅವರ ಬೌಲಿಂಗ್. ನಾ ಚೆನ್ನಾಗಿ ಹೊಡಿ. ವೈಷ್ಣವಿ ಅವರ ಬೌಲಿಂಗ್, ಕಿಶೋರ್ ಓ ವಿಡಿಯೋ ಮಾಡ್ತಿದ್ದೀವಿ ಅಂತ ಹಿಂಗೆ ಆಗ್ತಿದೆ ಅಷ್ಟೇ ಗೈಸ್. ಇಲ್ಲಾಂದ್ರೆ ಚೆನ್ನಾಗಿ ಹೊಡಿತಾನೆ. ಇನ್ನೊಂದ್ಸತಿ ವೈಷ್ಣವಿ ಬೌಲಿಂಗ್, ಕಿಶೋರ್ ಬ್ಯಾಟಿಂಗ್. ವಿಡಿಯೋನೇ ಸರಿ ಆಗ್ತಿಲ್ಲ ಗೈಸ್. ಏನು ನಡೀತಿದೆ ಅಂತಾನೂ ಗೊತ್ತಿಲ್ಲ ಗೈಸ್. ಅಯ್ಯೋ ಹಿಂಗೆಲ್ಲ ಮಾಡ್ತಾರೆ ಗೈಸ್ ಇವರು. ಸೊ ಇವಾಗ ಅವಿನಾಶ್ ಬೌಲಿಂಗ್, ಅಲ್ಲ ವೈಷ್ಣವಿದೆ ಬೌಲಿಂಗ್, ಅವಿನಾಶ್ ಬೌಲಿಂಗ್. ಇವಾಗ ಏನೋ ಅದು ಗೈಸ್. ನಾವಿಷ್ಟು ಜನ ಸೇರಿ ಒಂದು ಲಾಸ್ಟ್ ಟೈಮ್ ಆಚೆ ಬಂದಿದ್ದೀವಿ ಗೈಸ್. ಅಂದರೆ ಕಾಲೇಜ್ ಡೇಸಲ್ಲಿ ಹಾಯ್ ಮಾಡಿ ಎಲ್ಲ. ಏನಕ್ಕೆ ಮೂತಿ ಹಿಂಗೆ ಇಟ್ಕೊಂಡಿದ್ದೀರಾ? ಅವರೆಲ್ಲ ಡಿಸ್ಇಂಟ್ರೆಸ್ಟೆಡ್ ಇವರೆಲ್ಲ. ನೋಡಿ ಗೈಸ್ ಹಿಂಗೆ ಹಿತಾಸ್ ಸೆಲೆಕ್ಷನ್. ಸೊ ಈ ನಾನ್ ವೆಜ್ ಅವ್ರು ಇದ್ದಾರಲ್ವಾ ಗೈಸ್, ತುಂಬಾ ಮೋಸ ಮಾಡ್ತಾರೆ ವೆಜ್ ಅವ್ರಿಗೆ. ಜಸ್ಟಿಸ್ ಬೇಕು. ವೆಜ್ಜು ತಿಂದು ನಾನ್ ವೆಜ್ಜು ತಿಂತಾರೆ. ಸೊ ನಿಮಗೂ ಹಿಂಗೇನಾ ಅಂತ ಕಮೆಂಟ್ಸ್ ಮಾಡಿ. ಇವಾಗ ನಾವು ವಾಪಸ್ ಬರ್ತೀವಿ, ಸ್ವಲ್ಪ ಹೊತ್ತು ಕೊಡಿ, ತಿನ್ಬಿಟ್ಟು ಬರ್ತೀವಿ.
ಗೈಸ್ ನಾವು ತಿನ್ಕೊಂಡು ತಿರ್ಗಾ ಐ ಡಿ ಕಾರ್ಡ್ ಹಾಕ್ಕೊಂಡು ಒಳಗಡೆ ಬಂದ್ವಿ ಗೈಸ್ ಒಂಥರ ಬೇಜಾರಾಗ್ತಿದೆ ಗೈಸ್ ಇಲ್ಲಿಂದ ಹೋಗ್ಬೇಕಂತ. ಇಲ್ಲೇ ಕುತ್ಕೊಂಡ್ಬಿಡೋದಾ ಅಂತ ಅನಿಸ್ತಿದೆ. ಸೊ ಇಲ್ಲಿ ನೋಡಿ ಗೈಸ್ ಜೋಶ್ ಕಟ್ಟೆ. ಸೊ ನೋಡಿ ತೋರಿಸ್ಲಾ ಎಲ್ಲ ಒಂದೊಂದೇ ಏನೇನಿದೆ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ ಜೋಶ್ ಕಟ್ಟೆ, ಇದು ಕ್ಯಾಂಟೀನ್ ಆಯಿತಾ, 6 ರೂಪಾಯಿ ಕ್ಯಾಂಟೀನ್. ಫಸ್ಟಲ್ಲಿತ್ತು ಅಲ್ಲಿ 6 ರೂಪಾಯಿ ಕ್ಯಾಂಟೀನು. ಏನು ಹಂಗೆ ಹೋಗ್ತಿದ್ದೀರಾ ಇಗ್ನೋರ್ ಮಾಡಿಕೊಂಡು? ನೋಡಿ ಗೈಸ್ RCB ಲಾಯಲ್ಟಿ ದಿನ ಹಾಕೊತಿದ್ದಾನೆ ಜರ್ಸಿ. ಹಾಂ ಓಕೆ ನಡಿ. ಅಲ್ಲಿತ್ತು 6 ರೂಪಾಯಿ ಕ್ಯಾಂಟೀನ್ ನಾವು ಬಂದಾಗ. ಆಮೇಲೆ ಇವಾಗ ಇಲ್ಲಿ ಮಾಡಿದ್ರು ಈ ಗ್ರೌಂಡು. ನಾನೇನು ಸ್ಪೋರ್ಟ್ಸ್ ಆಡಿಲ್ಲ, ಬಟ್ ಇಲ್ಲಿ ಕೂತ್ಕೊತಿದ್ವಿ ಗೈಸ್ ದಿನ ಬೆಳಗ್ಗೆ ಬೇಗ ಬಂದು. ಅದಾದಮೇಲೆ ಇದು ಫೆಸ್ಟ್ ಎಲ್ಲ ಮಾಡ್ತಿದ್ವಿ ಗೈಸ್. ನಾವು ಲಾಸ್ಟ್ ಟೈಮ್ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ಈ ರೋಡ್ಗೆ ಬರೋದಿಲ್ಲ, ಈ ರೋಡಲ್ಲಿ ಕಾನ್ವೊಕೇಶನ್ ಮಸ್ತಾಗಿ ಬರ್ತೀವಲ್ಲ ಗಾಡಿ ನಾನು ಬೈಕ್ ಓಡಿಸ್ಕೊಂಡ್ಬರ್ತೀನಿ, ನನಗೆ ಕಾರ್ ಬರುತ್ತೆ. ಅಲ್ಲ ಹೆಂಗೆ ಹೇಳ್ತಾ ಇದ್ದೀರಾ ಅಂದರೆ ಗೈಸ್ ಸೊ ಯಾರಾದರೂ ಲೈಕ್ ಒಳ್ಳೆ ಪೋಸ್ಟಲ್ಲಿ ಇರೋರು ವೀಡಿಯೋ ನೋಡಿದ್ರೆ ಇಲ್ಲಿ ರಿಚ್ಮಂಡ್ ಹತ್ರ ಪ್ಲೀಸ್ ಕ್ಲೀನ್ ಮಾಡಿಸಿ. ಯಾಕಂತಂದರೆ ತುಂಬ ಗಲೀಜಾಗಿದೆ ಅಂತ ಎಷ್ಟೊಂದು ಜನ ಓಡಾಡ್ತಾರೆ ಇಲ್ಲಿ. ಸೊ ಸಾಕಾಗ್ಬಿಟ್ಟಿದೆ ಗೈಸ್. ತುಂಬ ವಾಸನೆ. 3 ವರ್ಷ ಹಿಂಗೆ ನಡೆದಿದ್ದೀವಿ. ಹೌದು, ಬೇಗ ಹೋಗ್ಬೇಕು ಅಂತ ಇದು ಮಾಡ್ತಿದ್ದಾರೆ. ಅಲ್ಲಿ ಡೆಡಿಕೇಶನ್ ನೋಡಿ, ಅಲ್ಲಿ ನೋಡಿ ಡೆಡಿಕೇಶನ್. ಓಡ್ತಂದಿರ ನೀನೊಂದಲ್ಲ ಅದಕ್ಕೆ. ಸೊ ಏನೋ ಹೇಳೋಕೆ ಬಂದೆ, ಸ್ಪೆಷಲಿ ಈ ರೋಡ್ ಗೈಸ್ ನಾವು ತುಂಬಾ ಮಿಸ್ ಮಾಡ್ಕೊತೀವಿ. ಯಾಕಂದರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬಾ ಮೆಮೊರೀಸ್ ಇದೆ. ನಾವು ಎಷ್ಟು ಮಾತಾಡ್ಕೊಂಡು ಹೋಗಿದ್ದೀವಿ. ಹೋಗುವಾಗ ನಮಗೆ ಗೊತ್ತಾಗುತ್ತೆ ಬಸ್ ಬರ್ತಿದೆ, ಇದು ಪಾಯಿಂಟ್ ಆಫ್ ಸ್ಯಾಡ್ನೆಸ್ ನಮಗೆ ಬಸ್ ಹೋಯ್ತು ಅಂತ. ಆ್ಯಂಡ್ ಜಯ ಇದ್ದರೆ ಈ ರೋಡ್ ಫುಲ್ ನಕ್ಕೊಂಡು ಹೋಗಿರ್ತೀವಿ ನಾವು. ಹೌದು, ಜಯ ಮಾಡ್ತೀವಿ. ಜಯ ಇಸ್ ಮೈ ಬೆಸ್ಟ್ ಫ್ರೆಂಡ್ ಬೈ ದ ವೇ ಫ್ರಮ್ PU. Shout out to Jaya, he is the funniest person I know. ಸೊ ಗೈಸ್ ಹೋಗ್ತಾ ಇದ್ದೀವಿ ಇವಾಗ ಕಾರ್ನರ್ ಹೌಸ್ಗೆ ಒಂದು ಲಾಸ್ಟ್ ಟೈಮ್. ಅಂದರೆ ಇದು ಕಾಲೇಜ್ ಡೇಸಲ್ಲಿ. ಆಮೇಲೆಲ್ಲ ನಾವು ಗ್ರ್ಯಾಜುಯೇಟ್ಸ್ ಆಗಿರ್ತೀವಲ್ಲ, ಆಮೇಲೆ ಕಾಸು ದುಡಿತೀವಿ. ತೇಜು ಜಾಸ್ತಿ ಕಾಸು ಬರ್ತದೆ, ತೇಜುನೇ ಪೇ ಮಾಡ್ತಾರೆ. ನೀನು ಹೇಳ್ದಂಗೆ ಆದರೆ ನಮ್ಗೆ ತುಂಬಾ ಖುಷಿ. ಪೇ ಮಾಡಬೇಕಲ್ವಾ? ಮಾಡ್ತೀರಿ, ಕಾಸಿದ್ರೆ ಮಾಡೋಕ್ಕೇನು ಗೈಸ್. ನಾನಿದ್ರೂ ಮಾಡಲ್ಲ ಗೈಸ್. ಇದಕ್ಕೆ ನನ್ನನ್ನು ಹೇಳಿ ಗೈಸ್. ಸೊ ಇವಾಗ ಹಿತಾಶ್ರೀ ನಮಗೆ ಏನೋ ಗಿಫ್ಟ್ ಕೊಡ್ತಿದ್ದಾಳೆ ಅಂತ ನೆನ್ನೆಯಿಂದ ಹೇಳ್ತಿದ್ದಾಳೆ. ಸೊ ಏನಿರ್ಬೋದು ಅವಳೇನು ಓಡಾಡ್ತಾ ಇದ್ದಾಳೆ ಗೈಸ್. ಗಿಫ್ಟು ಓಪನ್ ಮಾಡಬೇಕಂತೆ. ಇದು ನೋಡಿಕೊಂಡು ಇದು ನೋಡ್ಬೇಕು ಆಚೆದು ಹೇಳಿ. ಇದು ನೋಡಿ ಗಾಯ್ಸ್, ಒಂದು ಮನುಷ್ಯ ಹೆಂಗೆ ಇದನ್ನು ಕೀಳ್ಬೋದು. ಫೋನಿಗೆ ಹಾಕಿರೋದನ್ನ ಹೆಂಗೆ ಕೀಳ್ಬೇಕ ಮುಚ್ಕೊಳ್ತಾರೆ. ಇದನ್ನ ಹೆಂಗೆ ಹಿಂಗೆ ಮಾಡ್ತಾರೆ. ಇಲ್ಲಿ ಏನಾದರೂ ಕಚ್ಚಿದ್ಯಾ? ಇಲ್ಲ ಗೈಸ್, ಹೆಂಗಿದು ಅಂತ ಅರ್ಥ ಆಗ್ತಿಲ್ವಲ್ಲ ನನಗೆ. ಸ್ವಲ್ಪ ಡಿಕೋಡ್ ಮಾಡ್ತೀನಿ ರೀ. I am deeply apologizing to you. I am deeply apologizing. ನನಗೆ ನಂಬಕ್ಕಾಗ್ತಿಲ್ಲ ಗೈಸ್, ಎಷ್ಟು ನನ್ನ ತಂಗಿನೇ ಇಲ್ಲ ಸಮಾನಿಸಿದಾಳೆ. You are, this is the surprise. You are. My God, Yes. it's a new mic for me. Yes. From Hitashri. ಈ ಮೈಕ್ ಯೂಸ್ ಮಾಡಿದ್ರೆ ಪಕ್ಕ 100K ಯೂಸ್ ಬರುತ್ತೆ. ಮಾಡಬೇಕು ಆಯ್ತಾ ಗೈಸ್? ನಾನು ಇದು ಪೂಜೆ ರೂಮಲ್ಲಿ ಇಟ್ಬಿಟ್ಟು 15K ಯೂಸ್ ಅಟ್ಲೀಸ್ಟ್ ಬರಬೇಕು ಅಂತ ಪ್ರೇ ಮಾಡಿ ತಂದಿರೋದು. ಪ್ರೇ ಮಾಡಿ ನಾನು ತಂದಿರೋದು. ಸರಿ, ಹಾಕ್ಬಿಟ್ಟು ವಿಡಿಯೋ ಮಾಡ್ತೀವಿ ಆಮೇಲೆ. ಹೇ ಗಾಯ್ಸ್, ಸೊ ನಾನು ವ್ಲಾಗ್ ಮಾಡೋದು ತುಂಬಾ ಮರ್ತೋಗ್ಬಿಟ್ಟಿದ್ದೀನಿ. ಫ್ಯಾನ್ ಸೌಂಡ್ ಇಲ್ಲ ಅನಿಸುತ್ತೆ. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಅವರಿಬ್ಬರು ಶಾಕಲ್ಲಿ ನೋಡ್ತಿದ್ದಾರೆ. ನಾವು ಅವಾಗೆ ವೈಷ್ಣವಿ ಮನೆಗೆ ಬಂದಾಗ ವ್ಲಾಗ್ ಮಾಡಬೇಕಿತ್ತು, ಇಲ್ಲ ಆಚೆ ಹೋದಾಗಾದರೂ ವ್ಲಾಗ್ ಮಾಡಬೇಕಿತ್ತು. ಇದಕ್ಕೆ ವಾಟ್ ಇಸ್ ದಟ್, ಬೆಂಜೀಸ್ಗೆ
ಕಾಫಿಗೆ, ಇಲ್ಲ ಆಚೆ ತಿನ್ನಕ್ಕೆ ಹೋದಾಗಾದರೂ ಮಾಡಬೇಕಿತ್ತು, ಇನ್ನು ವಾಪಸ್ ಬಂದಾಗಾದರೂ ಮಾಡಬೇಕಿತ್ತು. ಬಟ್ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ ಗಾಯ್ಸ್. ಸೊ ವೈಷ್ಣವಿ ಮನೆಯಲ್ಲಿ ಮಸ್ತಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೀವಿ. ಇವರಿಬ್ಬರು ನನಗೆ ಗುರಾಯಿಸ್ತಿದ್ದಾರೆ ಆ್ಯಂಡ್ ರೂಪ ಮಲ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲಿ. ಸೊ ಈ ವ್ಲಾಗ್ ಇಲ್ಲಿಗೆ ಇಷ್ಟ. ಬಾಯ್ ಗಾಯ್ಸ್. ವಾಯ್ಸ್ ಕೊಡ್ಬೋದು. ಬಾಯ್ ಗೈಸ್. ಇಲ್ಲ ತೋರಿಸ್ಬೋದು. ಇಲ್ಲಿ ನಿಮ್ಮ ಮುಖ, ನಿಮ್ಮ ಬಟ್ಟೆ. ಸೊ ಗೈಸ್ ಅವ್ರನ್ನ ತೋರ್ಸೋಕೆ ಒಪ್ಕೊಂಡಿದ್ದಾರೆ ನೋಡಿ. ಹಿಂಗೆ ಕುತ್ಕೊಂಡು ಇವಾಗ ತಿಂತೀವಿ ಗಾಯ್ಸ್ ನಾವು. ಇದು KFC ಪನ್ನೀರ್ ಪಾಪ್ಕಾರ್ನ್ ಅಂತೆ. ಸೊ ಟ್ರೈ ಮಾಡ್ತಿದ್ದೀವಿ ಫಸ್ಟ್ ಟೈಮ್. ಇದು ಚಿಕನ್ ತೇಜೋ ಏಯ್ ಹೊಡೆದು ಬಿಡ್ತೀನಿ ನಿಮಗೆ. ಪನ್ನೀರ್ ಗೈಸ್, ಇವಳು ಕೂಡ ವೆಜ್. ತೋರಿಸ್ಬೇಕಾ ಪನ್ನೀರ್ ಅಂತ? ಅಷ್ಟೆಲ್ಲ ಯಾಕೆ ಪ್ರೂವ್ ಮಾಡಬೇಕು, ವೆಜ್ಜೇಲೇ ಅದು. ನೀನು ಕೂಡ ಮಂಡೆ ಇವತ್ತು ವೆಜ್ಜೆ. ಇವಳು ನೋಡಿ ಗೈಸ್, ಇವಳನ್ನ ತೋರಿಸ್ಬೋದು ಒಂಚೂರು. ಹಿಂಗೆ ಮಲಗ್ತಾಳೆ ಗೈಸ್ ಯಾವಾಗೂ. ಕನಕ ಇವಳೆ, ಇವಳು ಸ್ವಲ್ಪ, ಇವಳು ಕೂಡ ಎದ್ದೋಳೋದೇ ಇಲ್ಲ.